ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನಿವತ್ತು ವಿಡಿಯೋ ಮಾಡ್ತಾರೋ ಕಾರಣ ಏನಪ್ಪ ಅಂದರೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಅಪ್ಡೇಟ್ಸ್ ಗೊತ್ತಿರೋದಿಲ್ಲ. ಸೊ ಏನು ಅಂತ ಹೇಳಿದ್ರೆ, ನಾವು ಸೀರಿಯಲ್ಗಳು ನೋಡಿ ತುಂಬ ಜನ ಈಗ ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇವನ್ ನಾನು ಕೂಡ ಒಬ್ಬಳು ಅದರಲ್ಲಿ. ಸೀರಿಯಲ್ಸ್ ಅಂತ ಒಂದು ಚಾನಲ್ ಸ್ಟಾರ್ಟ್ ಮಾಡಿದೆ. ಆ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಒಳ್ಳೆ ವ್ಯೂಸ್ ಬಂತು, ಒಳ್ಳೆ ಸಬ್ಸ್ಕ್ರೈಬರ್ಸ್ ಬಂದರು. ಹಾಗೆಯೇ ತುಂಬಾ ಅಚೀವ್ಮೆಂಟ್ ಅಂದರೆ 8 ತಿಂಗಳು, ಈ ಆಗಸ್ಟ್ ತಿಂಗಳಿಗೆ 8 ತಿಂಗಳಾಗಿದೆ. ನನಗೆ ಒಳ್ಳೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. 3946 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಹಾಗೆ ವಾಚ್ ಟೈಮ್ ಕೂಡ 2 ತಿಂಗಳಲ್ಲಿ ನಾನು ವಾಚ್ ಟೈಮ್ ಕಂಪ್ಲೀಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಬಟ್ ಇನ್ನೊಂದು ಏನಪ್ಪ ಅಂದರೆ, ಇದರಲ್ಲಿ ಮಾನಿಟೈಸೇಷನ್ ಆನ್ ಆಗಲ್ಲ. ಕಾರಣ ನನಗೂ ಇಷ್ಟು ದಿನ ಗೊತ್ತಿರಲಿಲ್ಲ. ಸೊ ಈಗ ಏನು ಅಂತ ನಾನು ಒಂದಷ್ಟು ಜನನ ಇದನ್ನು ಮಾಡಿ ಕೇಳಿದ್ದಕ್ಕೆ ಅವರು ನನಗೆ ಸ್ವಲ್ಪ ಜನ ಸಜೆಷನ್ ಕೊಟ್ಟರು, ಅಪ್ಲೈ ಮಾಡಿ ಅಂತ. ಬಟ್ ಅಪ್ಲೈ ಮಾಡೋದು ನಮಗೆ ಗೊತ್ತಿಲ್ಲ. ತುಂಬ ಜನ ವೀಡಿಯೋಸ್ ನೋಡಿದ್ರೆ ಅದ್ರ ಬಗ್ಗೆ ನಮಗೆ ಕ್ಲಾರಿಟಿ ಸಿಗೋದಿಲ್ಲ, ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ. ವಾಯ್ಸ್ ನಮ್ಮದು ಎಡಿಟ್ ಮಾಡೋದು ನಾವು ಕೈನ್ ಮಾಸ್ಟರಲ್ಲಿ ನಾವು ಇದು ಮಾಡ್ತೀವಿ, ವಾಯ್ಸ್ ಕೊಡ್ತೀವಿ, ಅಪ್ಲೋಡ್ ಮಾಡಿಬಿಡ್ತೀವಿ. ಅದ್ರ ಪ್ರಾಬ್ಲಮ್ ಏನಾಗ್ತಾಯಿದೆ, ನಾವು ಯಾವುದರಿಂದ ತೊಗೊಂಡು ಮಾಡಬೇಕು ವೀಡಿಯೋಸ್ ಗೊತ್ತಿಲ್ಲ. ಬೇರೆಯವ್ರ ವೀಡಿಯೋಸ್ ನೋಡ್ತೀವಿ, ತುಂಬ ವ್ಯೂಸ್ ಬರ್ತಾ ಇರುತ್ತೆ, ಅವ್ರಿಗೆ ಅಮೌಂಟ್ ಬರುತ್ತೆ, ನಮ್ಗೆ ಯಾಕೆ ಬರಲ್ಲ? ಈ ಡೌಟ್ ಎಲ್ಲರ ತಲೆಯಲ್ಲೂ ಇರುತ್ತೆ. ಸೊ ನನ್ನ ತಲೆಯಲ್ಲೂ ಕೂಡ ಈ ಡೌಟ್ ಇತ್ತು. ಹಾಗಾಗಿ ಇದನ್ನು ಸಾಲ್ವ್ ಮಾಡಬೇಕು ಅಂತೇಳಿ ನಾನು ಮೂರು ತಿಂಗಳು ಅಂದರೆ ಮಾರ್ಚ್ ತಿಂಗಳಲ್ಲಿ ನಾನು ಮತ್ತೆ ಮಾನಿಟೈಸೇಷನ್ ಅಪ್ಲೈ ಮಾಡಿದೆ. ನನಗೆ ಗೊತ್ತಿರಲಿಲ್ಲ, ಹಾಗೆ ಕಾಪಿರೈಟ್ ಬಂದಿತ್ತು. ಅಪ್ಲೈ ಮಾಡಿದೆ, ಮತ್ತೆ 90 ಡೇಸ್ ತೊಗೋತು. ಓಕೆ, ನನಗೆ ಆಮೇಲೆ ಹೇಳಿದರು ಅಪ್ಲೈ ಮಾಡಬಾರ್ದಾಗಿತ್ತು ನೀವು ಅಂತ. ಸುಮ್ಮನಾದೆ. ಮತ್ತು ಮೇ 25ಗೆ ನನಗೆ ಇದು ಬಿಟ್ಟಿದ್ದರು. ಮತ್ತೆ ಮಾನಿಟೈಸೇಷನ್ ಆನ್ ಮಾಡಿದೆ. ರೀಯೂಸರ್ ಕಂಟೆಂಟ್ ಅಂತ ಬಂತು. ನನಗೆ ಗೊತ್ತಿರಲಿಲ್ಲ, ಆಗ ಕೂಡ ಅಪ್ಲೈ ಮಾಡೋಕ್ಕಾಗಲಿಲ್ಲ ನಾನು. ಸರಿ, ನೋಡೋಣ, ಇನ್ನೊಂದು ಸತಿ ಅಪ್ಲೈ ಮಾಡೋಣ, ಇವಾಗ ಅದೇ ಥರ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಹೇಳಿ ಮತ್ತೆ ಎಲ್ಲನೂ ಯಾವುದೇ ಬೇರೆ ವೀಡಿಯೋಸ್ ಹಾಕಿದೆ, ನೋಡಿ ಬೇರೆಯವ್ರು ಯಾರೋ ಕಂಟೆಂಟ್ ಕಾಪಿ ಮಾಡಿದೆ, ಬೇರೆಯವರು ಇದಕ್ಕೆ ಹೋಗದೆ ನನ್ನ ಚಾನಲ್ ಮಾತ್ರ ಫೋಕಸ್ ಇಟ್ಟು ನಾನು ವೀಡಿಯೋಸ್ ಮಾಡಿದೆ. ಈಗ ರೀಸೆಂಟಾಗಿ ಈ 25ಗೆ ನನಗೆ ಮತ್ತೆ ಮಾನಿಟೈಸೇಷನ್ ಆನ್ ಆಯಿತು. 25th ಸಂಜೆ ನಾನು ಮಾನಿಟೈಸೇಷನ್ ಆನ್ಗೆ ಅಪ್ಲೈ ಮಾಡಿದೆ. 26th ನನಗೆ ಮೆಸೇಜ್ ಬರುತ್ತೆ, ನಿಮ್ಮದು ಮಾನಿಟೈಸೇಷನ್ ತೊಗೊಳ್ಳಲ್ಲ, ಅಂದರೆ ಅಪ್ಲೈ ಮಾಡಬೇಕು, ಕ್ಯಾನ್ಸಲ್ ಆಗಿದೆ ಅಂತ. ರೀಸನ್ ಏನು ಅಂತ ಗೊತ್ತಿಲ್ಲ. ಕೆಲವೊಬ್ಬರನ್ನ ನಾನು ಕಾಂಟ್ಯಾಕ್ಟ್ ಮಾಡಿದ್ದು, ಅವರು ನನಗೆ ಹೇಳಿದ್ರು ಅಪ್ಲೈ ಬೇಕಾದರೆ ಮಾಡಿ ಅಂತ ಹೇಳಿದರು. ಇನ್ನು ಕೆಲವರು ನೀವು ಅಪೀಲ್ ಹಾಕೋದಕ್ಕಿಂತ ಕಂಟೆಂಟನ್ನು ಪ್ರೈವೇಟ್ ಮಾಡಿಡಿ, ಇಲ್ಲ ಡಿಲೀಟ್ ಮಾಡಿ ಅಂತ ಹೇಳಿದರು. ಅದರ ರೀಸನ್ ಏನು ಅಂತ ಅಂದರೆ, ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಹಾಗೆ ನನ್ನ ಚಾನಲ್ನ ನಾನು ನಿಮಗೆ ತೋರಿಸ್ತೀನಿ ಏನು ಪ್ರಾಬ್ಲಮ್ ಆಗಿದೆ, ಹಾಗೆ ನನಗೆ ಎಷ್ಟೊಂದು ವ್ಯೂಸ್ ಬಂದಿದೆ ಅಂತ. ಏನು ಮಾಡಬೇಕಪ್ಪ ಅಂದರೆ, ಪ್ರೈವೇಟ್ ಮಾಡಿ ಇಡಬೇಕಂತೆ. ಅದರಿಂದ ಬಂದಿರೋ ಏನು ಹೇಳ್ತಾರೆ, ನಮಗೆ ವಾಚ್ ಟೈಮ್ ಕಂಪ್ಲೀಟ್ ಆಗಿರುತ್ತಲ್ವ, ಅದು ಹೋಗುತ್ತೆ ಅಂದರು. ಸರಿ, ನಾನೀಗ 230 ವೀಡಿಯೋಸ್ ಹಾಕಿದ್ದೀನಿ. ಓಕೆ, ಅದರಲ್ಲಿ 230 ನಾನೀಗ ಪ್ರೈವೇಟೇ ಮಾಡಬೇಕು. ಯಾಕೆ ಅಂತೀರಾ? ನಮಗೆ ಗೊತ್ತಿಲ್ಲದೆ ನಾವು ಸೀರಿಯಲ್ ಫೋಟೋಸ್ನೇ ಎಡಿಟ್ ಮಾಡಿ ಹಾಕಿರೋದು. ನಾನಿವತ್ತು ಯಾವ ಥರ ಎಡಿಟ್ ಮಾಡ್ತಾಯಿದ್ದೀನಿ, ಹಾಗೆ ಯಾವ ಥರ ನಾನು ನಿಮಗೆ ಇದು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಯಾಕಂದರೆ ತುಂಬ ಜನಕ್ಕೆ ಯೂಸ್ ಆಗುತ್ತೆ. ತುಂಬ ಜನ ಇದನ್ನು ಮಾಡ್ತಾನೆ ಇರ್ತಾರೆ. ಅಂದರೆ ನನಗೂ ಗೊತ್ತಿರಲಿಲ್ಲ. ನಾನು ಸೀರಿಯಲ್ ವೀಡಿಯೋಸ್ ಹಾಕಿದ್ರೆ ತುಂಬ ಜನ ನೋಡ್ತಾರೆ, ಇದರಲ್ಲಾದರೂ ನಾನು ಅರ್ನ್ ಮಾಡ್ಬೋದು ಅಂತೇಳಿ ಒಂದು ಲೆಕ್ಕಕ್ಕೆ ಇದಕ್ಕೆ ಬಂದಿದ್ದು ನಾನು. ಸೊ ಬನ್ನಿ, ಈಗ ಫೋನಿಂದನೇ ತೋರಿಸ್ತೀನಿ ನಾನು ಯಾವ ಥರ ಫೋಟೋಸ್ನ ತೊಗೋತಿದ್ದೆ, ಹಾಗೆ ಯಾವ ಥರ ಫೋಟೋಸ್ ಹಾಕಬೇಕು, ಯಾವ ಥರ ಫೋಟೋಸ್ ಹಾಕಬಾರ್ದು ಅನ್ನೋದು ವೀಡಿಯೋದಲ್ಲಿ ನೋಡೋಣ. ಈಗ ನೋಡಿ, ನಾನು ಫೋನ್ ತೊಗೊಂಡಿದ್ದೀನಿ. ಫಸ್ಟು ನಾವು ಇದರಲ್ಲಿ YT ಸ್ಟುಡಿಯೋದಲ್ಲಿ ನೋಡೋಣ ಎಷ್ಟೊಂದು ವ್ಯೂಸ್ ಬಂದಿದೆ ನನಗೆ ಅಂತ. ನಾನು YT ಸ್ಟುಡಿಯೋದಲ್ಲಿ ನೋಡಿ 3946 ನನಗೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಒಂದೊಂದು 4 ಡೇಸ್ ಹಾಕಿದೆ, 1200 ಮೆಂಬರ್ಸ್ ನನ್ನ ಚಾನಲ್ನ ನೋಡಿದ್ದಾರೆ. ಹಾಗೆ ಕಂಟೆಂಟು ನೋಡಿ, ನನಗೆ ತುಂಬಾ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಚಾನಲ್ ಗ್ರೋತ್ ಕೂಡ ಆಗಿದೆ,
ಒಳ್ಳೆ ಒಳ್ಳೆ ವ್ಯೂಸ್ ಬಂದಿದೆ. ಕೆಲವೊಂದಕ್ಕೆ ವ್ಯೂಸ್ ಬಂದಿಲ್ಲ, ಕೆಲವೊಂದಕ್ಕೆಲ್ಲ ತುಂಬ ಚೆನ್ನಾಗಿ ವ್ಯೂಸ್ ಬಂದಿದೆ. 14K, 15K, 56K, 45K, 5K, 7K, 8K, 11K, 39K. ನೋಡಿ ಇಷ್ಟೊಂದು ನನಗೆ ತುಂಬ ಒಳ್ಳೆ ವ್ಯೂಸ್ ಬಂದಿದೆ. ಈ ಚಾನಲ್ ಮಾಡಿದ್ಮೇಲೆ ಅಂತೂ ನಾನು 2 ಮಂತ್ಸಲ್ಲೆಲ್ಲ ನಾನು ಮಾನಿಟೈಸೇಷನ್ ಆನ್ ಆಗುತ್ತೆ ಅನ್ನೋ ನನಗೆ ಐಡಿಯಾ ಕೂಡ ಇರಲಿಲ್ಲ. ಬಟ್ ಗೊತ್ತಿತ್ತು ತುಂಬ ಚೆನ್ನಾಗಿ ಓಡುತ್ತೆ ಅಂತ. ನೋಡಿ ನಾನು ಆ್ಯಕ್ಚುಲಿ 4-5 ಸೀರಿಯಲ್ ಮೇಲೆ ಅಷ್ಟೇ ಕೆಲಸ ಮಾಡಿದ್ದೀನಿ. ಆಸೆ ತುಂಬ ಚೆನ್ನಾಗಿ ಓಡ್ತಾಯಿದೆ, ಆಸೆ ಸೀರಿಯಲ್ಲು. ಹಾಗೆ ನೀನಾದೇನ, ಅದು ಕೂಡ ಅದು ಮಾನಿಟೈಸೇಷನ್ ಆನ್ ಆಗೋದಕ್ಕೆ ಕಾರಣವೇ ನೀನಾದೇನ. ಆ ಚಾನಲ್, ಆ ಸೀರಿಯಲ್ ಇಂದನೇ ನನ್ನ ಮಾನಿಟೈಸೇಷನ್ ಆನ್ ಆಗಿದ್ದು. ಆ್ಯಂಡ್ ಲಕ್ಷ್ಮೀ ನಿವಾಸದಲ್ಲಿ ಬಂದು ನನಗೆ ಇದು ಕೊಟ್ಟರು, ಕಾಪಿರೈಟ್ ಕೊಟ್ಟರು. ಸೊ ಹಾಗಾಗಿ ನಾನು ಆ ಕಾಪಿರೈಟ್ ಬೇಡ ಅಂತ ಹೇಳಿಬಿಟ್ಟು ನಾನು ಆಮೇಲೆ ಚಾನಲ್ನ ನಾನು ವೀಡಿಯೋಸ್ ಹಾಕೋದು ಬಿಟ್ಬಿಟ್ಟೆ. ನೋಡಿ, ದೀಪಿಕಾ ಕಳಿಸಿದ ರೌಡಿಗಳಿಂದ ಸಂಗಮ್ ಪ್ರಾಣಕ್ಕೆ ಗಿರಿಜಾಳ ಲಚ್ಚಿ ಈ ಥರ ಏನೋ ಒಂದು ಕಂಟೆಂಟ್ ಹಾಕಿದ್ದೀನಿ. ಬಟ್ ನೋಡಿ 9K ವ್ಯೂಸ್ ಬಂದಿದೆ. ಬಟ್ ತುಂಬ ಚೆನ್ನಾಗಿ ವ್ಯೂಸ್ ಬಂದು, ನಾನು ಬೇರೆಯವರಿಂದ ಯಾರ ಕಂಟೆಂಟು ನಾನು ಯೂಸೇ ಮಾಡ್ತಾ ಇರಲಿಲ್ಲ. ನಾನು ಯಾರ ಚಾನಲು ನೋಡ್ತಾನೆ ಇರಲಿಲ್ಲ. ನಾನು ಜಸ್ಟ್ ನಂದು ಏನಿದೆಯೋ ಅದು ಮಾತ್ರ. ಇದು ನೋಡಿ, ಗಿರಿಜಾಳ ಹಳೆ ನೆನಪು ಮರೆ ಕಳಿಸಿದೆ ಅಂತ ಹಾಕಿದ್ದಕ್ಕೆ 45,000 ಜನ, ಅಂದರೆ 5 ತಿಂಗಳ ಹಿಂದೆ, ಈ ಸೀರಿಯಲ್ ಆಗೋಗೋಕ್ಕೂ ಮುಂಚೆ ತುಂಬ ಚೆನ್ನಾಗಿ ವ್ಯೂಸ್ ಬಂದಿದೆ. ಹಾಗೆ ನೀವು ನೋಡ್ಬೋದು, ಅನಾಲಿಸಿಸಲ್ಲಿ ಹೋಗೋಣ. ಆಡಿಯನ್ಸ್ ನೋಡಿ ಎಷ್ಟು ನಂದು ಚಾನಲ್ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾಯಿತ್ತು. ನನಗೆ ಕೂಡ ತುಂಬಾ ಖುಷಿ ಆಗ್ತಾಯಿತ್ತು ಚಾನಲ್ ನೋಡಿದಾಗೆಲ್ಲ. ಇಲ್ಲಿ ನೋಡಿ ಇಷ್ಟು ಏನಿಲ್ಲ, ಚಾನಲ್ ಯುವರ್ ಅಡ್ವೈಸ್ ವಾಚಸ್, ತುಂಬ ಖುಷಿ ಆಗ್ತಾಯಿತ್ತು ನನಗೆ ಇದನ್ನು ನೋಡಿದಾಗೆಲ್ಲ. ರೆವಿನ್ಯೂ ನೋಡಿದ್ರೆ ಇಲ್ಲಿ ನೋಡಿ, ನನಗೆ ₹1 ಕೂಡ ಬಂದಿಲ್ಲ ಇದರಲ್ಲಿ. ಈಗ ನಾವು ಅರ್ನಲ್ಲಿ ಹೋಗಿ ನೋಡಿದ್ರೆ ವಾಟ್ ಹ್ಯಾಪನ್, ರಿಯೂಸ್ಡ್ ಕಂಟೆಂಟ್. ನಾನು 6 ಮಂತಿಂದ ನಾನು ಇದೇ ಸಫರ್ ಆಗ್ತಾಯಿದ್ದೀನಿ. ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ಎಲ್ಲರೂ, ಈಗ ಯಾರೆಲ್ಲ ಯೂಟ್ಯೂಬ್ ಸೀರಿಯಲ್ಗಳ ಬಗ್ಗೆ ಯೂಟ್ಯೂಬ್ ಮಾಡ್ತಾ ಇದ್ದೀರಾ, ಅವರು ಒಂದು ಸತಿ ಚಾನಲ್ನ ಹೇಗೆ ರನ್ ಮಾಡೋದು ಅಂತ ನೋಡ್ಕೊಳ್ಳಿ. ಈಗ ಗೂಗಲ್ಗೆ ಹೋಗೋಣ. ನಾನು ಗೂಗಲ್ಗೆ ಹೋಗ್ತೀನಿ. ಗೂಗಲಲ್ಲಿ ನಾವು ಹೇಗೆ ಸರ್ಚ್ ಮಾಡ್ತೀವಿ ಅಂದರೆ ಸೀರಿಯಲ್ ಫೋಟೋಸ್ ನೋಡಿ, ಇಲ್ಲಿ ಸೀರಿಯಲ್ ಆ್ಯಕ್ಟರ್ಸ್, ಆಸೆ ಸೀರಿಯಲ್ ಆ್ಯಕ್ಟರ್ಸ್ ಫೋಟೋಸ್ ಅಂತ ನಾವು ಈ ಫೋಟೋಸ್ ತೊಗೋತೀವಿ. ನೋಡಿ, ನಾವು ಈ ಥರ ತೊಗೊಂಡು ಇದನ್ನು ನಾವು ಎಡಿಟ್ ಮಾಡಿ ಫೋಟೋ ಹಾಕ್ತೀವಿ. ಈ ಥರ ಹಾಕಬಾರ್ದು ಅಂತ ಅವರ ಹೇಳ್ತಾ ಇದ್ದಾರೆ. ಇದು ಸೀರಿಯಲ್ ಕಾಪಿರೈಟ್ ಇಲ್ಲೇ ಬಂದಿರುತ್ತಂತೆ. ಇಮೇಜಸ್ ಮೇ ಬಿ ಸಬ್ಜೆಕ್ಟ್ ಟು ಕಾಪಿರೈಟ್ ಅಂತ ಬರುತ್ತಂತೆ. ಇದನ್ನು ನಾವು ಯೂಸ್ ಮಾಡಿದ್ರೆ ನಮಗೆ ಆಟೋಮೆಟಿಕ್ಕಾಗಿ ರೈಟ್ ಬರುತ್ತೆ ಅಂತ ಅವರೇ ಹೇಳ್ತಾ ಇದ್ದಾರೆ. ನೋಡಿ, ಕಾಪಿರೈಟ್ ಓನರ್ಶಿಪ್ ಗಿವ್ಸ್ ದ ಓನರ್ ದ ಎಕ್ಸ್ಕ್ಲೂಸಿವ್ ರೈಟ್ ಟು ಯೂಸ್ ದ ವರ್ಕ್. ಸಮ್ ಎಕ್ಸ್ಪೆಕ್ಟೇಷನ್ಸ್ ವೆನ್ ಎ ಪರ್ಸನ್ ಕ್ರಿಯೇಟ್ಸ್ ಅನ್ ಒರಿಜಿನಲ್ ವರ್ಕ್ ಫಿಕ್ಸ್ಡ್ ಆ್ಯಂಡ್ ಟೆನಿಜೇಬಲ್ ಮೀಡಿಯಮ್ ಹರ್ ಆಟೋಮೆಟಿಕ್ಲಿ ಓನ್ಸ್ ಕಾಪಿರೈಟ್ ಟು ದ ವರ್ಕ್. ಈ ಥರ ನಾವು ಯೂಸ್ ಮಾಡಿದ್ರೆ ನಮಗೆ ಕಾಪಿರೈಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾವು ಗೊತ್ತಿಲ್ಲದೆ ಏನು ಮಾಡ್ತೀವಿ, ಇದನ್ನೇ ಈ ಥರ ನಾವು ನೋಡಿ, ನಾನು ತೋರಿಸ್ತೀನಿ. ಡೌನ್ಲೋಡ್ ಇಮೇಜ್ ಕೊಡ್ತೀವಿ. ಇದು ಡೌನ್ಲೋಡ್ ಆಗಿದೆ. ಈಗ ಮತ್ತೆ ನಾವು ನಮ್ಮ ವಾಟ್ಸಪ್ಗೆ ಹೋಗಿ ಅದನ್ನು ನಾವು ಮರ್ಜೆಲ್ಲ ಮಾಡಿ ಇದನ್ನೆಲ್ಲ ತೆಗೆದು ನಾವು ಹಾಗೇ ಯೂಟ್ಯೂಬ್ಗೆ ಹಾಕೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಹಾಗಾಗಿ ನಮ್ಮ ಚಾನಲ್ ತುಂಬಾ ಮಾನಿಟೈಸೇಷನ್ ಆನ್ ಆದರೂ ನಮಗೆ ಅಮೌಂಟ್ ಬರೋದಿಲ್ಲ ಅಂತ ಹೇಳ್ತಾರೆ. ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಬಟ್ ನಾನು ಇನ್ನೂ ಅಪ್ಲೈ ಮಾಡಿಲ್ಲ. ನನಗೆ ಒಬ್ಬರು ಸಜೆಷನ್ ಮಾಡಿದ್ದಾರೆ, ಎಲ್ಲ ವೀಡಿಯೋಸ್ನೂ ಪ್ರೈವೇಟ್ ಮಾಡಿಡಿ. ಅಂದರೆ ನಾನು ಎಷ್ಟು ವೀಡಿಯೋಸ್ ಹಾಕಿದ್ದೀನಪ್ಪ ಅಂದರೆ ಒಂದು 213-14 ವೀಡಿಯೋಸ್ ಹಾಕಿದ್ದೀನಿ. ನಾನು ಫಸ್ಟು ವೀಡಿಯೋ ಹಾಕಿದ್ದು ಅಂದರೆ ಸೀತಾರಾಮದು ಮತ್ತು ಭಾಗ್ಯಲಕ್ಷ್ಮಿದು ಹಾಕಿದ್ದೆ ನಾನು. ನಾನು ಅದೇ ವೀಡಿಯೋಸನ್ನೇ ಹಾಕಿದ್ದು. ತುಂಬ ಚೆನ್ನಾಗಿ ಫಸ್ಟ್ ಡೇ ನನಗೆ ವ್ಯೂಸೇ ಬಂದಿರಲಿಲ್ಲ. ಸೆಕೆಂಡ್ ಡೇ ನನಗೆ ತುಂಬಾ ವ್ಯೂಸ್ ಬಂದಿತ್ತು. ತುಂಬ ವ್ಯೂಸು ಅಂದರೆ ಹೇಗೆ ಅಂದರೆ ನನಗೆ ಒಂದು 10K ಫಸ್ಟಲ್ಲಿ 10K ವ್ಯೂಸ್ ಇದೆ ಅನ್ಕೋತೀನಿ. ನೋಡಿ, ಇಂದಿನ ಭಾಗ್ಯಲಕ್ಷ್ಮಿ ಪೂರ್ತಿ ಸಂಚಿಕೆ. ಬಟ್ ನಾನು ಇದು ನೋಡಿದ್ದು ಹಾಕಿದ್ದಷ್ಟೇ.
ತುಂಬ ಚೆನ್ನಾಗಿ ವ್ಯೂಸ್ ಬಂದಿದೆ ನೋಡಿ. 10K 3K ಇದೆಲ್ಲ ಸ್ಟಾರ್ಟಿಂಗಲ್ಲಿ ನಾನು ಮಾಡಿದ್ದಂಥದ್ದು. ಆಮೇಲೆ ಹೇಗೆ ನಾನು ಇದನ್ನು ಕಂಟೆಂಟ್ ಬರೀಬೇಕು, ಯಾವ ಥರ ಮಾಡಬೇಕು ಅಂತೆಲ್ಲ ಒಂದೊಂದೇ ನೋಡಿಕೊಂಡು ನನಗೆ ತಮ್ನೇಲೆಲ್ಲ ಮಾಡೋಕ್ಕೆ ಬರ್ತಿರಲಿಲ್ಲ. ಈ ಚಾನಲ್ ಇದ್ದರೆ ಕೂಡ ನಂಗೆ ಅಷ್ಟೊಂದು ತಮ್ನೇಲ್ ಬಗ್ಗೆ ಇಂಟ್ರೆಸ್ಟ್ ಗೊತ್ತಿರಲಿಲ್ಲ. ಸೊ ಬೇರೆಯವ್ರದ್ದು ವಿಡಿಯೋಸ್ ನನ್ನ ಚಾನಲಲ್ಲಿ ಏನೋ ಸರ್ಚ್ ಮಾಡಬೇಕಾದ್ರೆ ನೋಡಿದಾಗ ಇದು ಹೇಗೆ ಮಾಡಬೇಕು, ಏನು ತಮ್ನೇಲ್ ಹೇಗೆ ಮಾಡಬೇಕು ಅಂತ ಹೇಳಿ ನಾನು ಕಲ್ತ್ಕೊಂಡು ಮಾಡಿದ್ದು. ನೋಡಿ ಈ ಥರ ಆಗುತ್ತೆ. ಸೀರಿಯಲ್ ಮಾಡೋರು ಪ್ಲೀಸ್ ಒಂದು ಸತಿ ನೋಡ್ಕೊಂಡು ಮಾಡಿ. ಯಾಕಂದರೆ ಎಫರ್ಟ್ ಹಾಕಿ ನಾವು ½ ಅವರ್ ಸೀರಿಯಲ್ನ ಕಷ್ಟಪಟ್ಟು ನೋಡಿ ವ್ಯೂಸ್ ಎಲ್ಲ ಮಾಡಿ ಹಾಕ್ತೀವಲ್ವ, ಅದನ್ನೆಲ್ಲ ಕಷ್ಟಪಟ್ಟು ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ಹಾಕ್ತೀವಿ. ಬಟ್ ಆದರೆ ನಮಗೆ ಅದು ಏನಾಗುತ್ತೆ ಅಂದರೆ ಈ ಥರ ಬಂದಾಗ ಅರ್ನ್ ಮಾಡಬೇಕು ಅಂತ ನಾವು ತುಂಬಾ ಆಸೆ ಇಟ್ಕೊಂಡಿರ್ತೀವಿ. ಈ ಥರ ಬಂದಾಗ ನಮಗೂ ತುಂಬಾ ಬೇಜಾರಾಗುತ್ತೆ. ನೋಡಿ ನಂದು ಎಷ್ಟು ಸಬ್ಸ್ಕ್ರೈಬ್ 230 ವೀಡಿಯೋಸ್ಗೆ 3946 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನೋಡಿ ಇಲ್ಲೇ ಇದೆ 230 ವೀಡಿಯೋಸ್ ನಂದು. ಇಷ್ಟು ವೀಡಿಯೋಸ್ಗೆ ಹಾಕೋದಕ್ಕೇ. ಆ್ಯಂಡ್ ನಂದು ಇದು ಕೂಡ ಚೆನ್ನಾಗಿದೆ. 982.1K ವ್ಯೂಸು, 10.7K ಲೈಕ್ಸು, 149 ಕಾಮೆಂಟ್ಸು, 96 ಶೇರ್ಸು, ರೀಸೆಂಟ್ ವ್ಯೂಸು 13K ವ್ಯೂಸ್. ನೋಡಿ ಎಷ್ಟು ತುಂಬಾ ಚೆನ್ನಾಗಿದೆ ನನ್ನ ಚಾನಲಲ್ಲಿ. ಬೇರೆಯವ್ರದ್ದು ಕೂಡ ಅದಕ್ಕೇ ಕೇಳ್ಕೊತಾರೆ. ಸಾರಿ, ಕರೆಂಟ್ ಹೋಯಿತು. ಏನಪ್ಪ ಅಂದರೆ ನಾವು ತುಂಬಾ ಒಂದು ಹೋಪ್ ಮೇಲೆ ವೀಡಿಯೋಸ್ ಮಾಡ್ತೀವಿ. ಏನಕ್ಕಪ್ಪ ಅಂದರೆ ಒಂದು ಅರ್ನ್ ಮಾಡ್ಬೋದು, ಒಂದು ಮಗುನ ಓದಿಸೋದಕ್ಕೋ ಇಲ್ಲ ನಮಗೆ ಇನ್ನೇನೋ ಒಂದು ಕೆಲಸಕ್ಕೆ ಬೇಕಾಗಿರುತ್ತೆ ಅಂತ ಮಾಡ್ತೀವಿ. ಸೊ ಆಗ ನಮಗೆ ಈ ಥರ ಆದಾಗ ಮನ್ಸಿಗೆ ಬೇಜಾರಾಗುತ್ತೆ. ವೀಡಿಯೋಸ್ ಮಾಡೋದು ಬೇಡ ಅನಿಸುತ್ತೆ. ಯಾರು ನಮ್ಗೆ ಹೇಳ್ಕೊಡೋರು ಯಾರೂ ಇರೋದಿಲ್ಲ. ಯಾರಿಗಾದ್ರೂ ನಾವು ಮೆಸೇಜ್ ಮಾಡಿದ್ರೆ, ನಾವು ಯಾರನ್ನಾದ್ರೂ ಏನಾದರೂ ಕೇಳಿದ್ರೆ ಅವ್ರು ನಮಗೆ ರೆಸ್ಪಾನ್ಸ್ ಕರೆಕ್ಟಾಗಿ ಕೊಡೋದಿಲ್ಲ. ಸೊ ಅವಾಗೆಲ್ಲ ತುಂಬಾ ಬೇಜಾರಾಗುತ್ತೆ. ಸೊ ನನಗೆ ಇದೇ ಥರನೇ ನಡೆದಿದೆ. ರೆಸ್ಪಾನ್ಸ್ ಸಿಕ್ಕಲಿಲ್ಲ. ಹಾಗೆಯೇ ತುಂಬ ಜನ ನಾನು ಕೇಳಿಕೊಂಡೆ ಇದನ್ನು ಹೇಗೆ ಮಾಡಬೇಕು ಅಂತ. ಆದರೂ ಅವ್ರು ಏನೂ ಹೇಳ್ಕೊಡ್ಲಿಲ್ಲ ನನಗೆ. ಇನ್ನು ಕೆಲವರು ವೀಡಿಯೋಸ್ ಕಳಿಸ್ಬಿಡ್ತಾರೆ, ಇದ್ರ ಮೇಲೆ ನೋಡಿ ಅಂತ ಹೇಳ್ತಾರೆ. ಬಟ್ ಅದು ನಮ್ಮ ಕೆಲವ್ರ ತಲೆಗೆ ಹೋಗ್ಬೇಕಲ್ಲ, ಅದು ನನ್ನ ತಲೆಗಂತೂ ಫಸ್ಟೇ ಹೋಗೋಲ್ಲ. ಯಾರಾದರೂ ನೀಟಾಗಿ ಹೇಳ್ಕೊಟ್ರೆ ಹೋಗೋದು. ಸೊ ಹಾಗಾಗಿ ಇನ್ನು ಮುಂದೆ ಸೀರಿಯಲ್ಸ್ ಯಾರಾದರೂ ನೋಡಿ ಇಂಟ್ರೆಸ್ಟ್ ಮಾಡಿ, ನಾನು ಬೇಡ ಅಂತ ಹೇಳಲ್ಲ. ನಾನು ಮುಂದೆನೂ ಕಂಟಿನ್ಯೂ ಮಾಡ್ತೀನಿ. ಬಟ್ ಈಗ ನಾವು ಮಾಡಬೇಕಾದ್ರೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಮತ್ತು ಯಾವ ಥರ ಫೋಟೋಸ್ ನಾವು ಹಾಕಬೇಕು ಅನ್ನೋದ್ರ ಬಗ್ಗೆ ನೋಡಿಕೊಂಡು ಮಾಡಿದ್ರೆ ಮಾನಿಟೈಸೇಷನ್ ಆನ್ ಆಗುತ್ತೆ. ಹಾಗೆ ನಮ್ಮ ಆಸೆನೂ ನಾವು ಸೀರಿಯಲಲ್ಲಿ ಮಾಡ್ತಾಯಿದ್ದೀವಿ ಅಂತ. ಇನ್ನೊಂದೇನಪ್ಪ ಅಂದರೆ ತುಂಬ ಜನಕ್ಕೆ ಮುಖ ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ಇವಾಗ ಯಾವುದೋ ಬೇರೆಯವ್ರ ಫೋಟೋಸ್ ತೊಗೊಂಡ್ರೆ ಕೂಡ ನಮ್ಮ ಮುಖ ತೋರಿಸಿ ವೀಡಿಯೋಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ನಮ್ಮದು ಗ್ರೋತ್ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಫೋಟೋಸೇ ತೊಗೋಬೇಡಿ ನೀವು. ಹಾಗೆಯೇ ನಿಮ್ಮ ಫೇಸ್ ಅಂದರೆ ನಿಮ್ಮ ತಮ್ನೇಲಿಗೆ ಮಾತ್ರ ಇದು ಹಾಕಿ ನಿಮ್ಮ ಫೇಸ್ ತೋರಿಸಿ ಈಗ ನಾನು ಹೇಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಹಾಗೆ ಮಾತಾಡಿ ಅಂತ ಹೇಳ್ತಾರೆ. ಸೊ ಹಾಗೆ ಕೂಡ ಮಾಡ್ಬೋದು. ನೋಡೋಣ, ನಾನು ಮುಂದಿನ ವೀಡಿಯೋಗಳಲ್ಲಿ ಅದೇ ಥರ ಮಾಡೋಣ ಅಂತ ಅಂದ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ತುಂಬ ಜನ ಮಾಡ್ತಾ ಇದ್ದಾರೆ ಆಲ್ರೆಡಿ. ನಾನು ತುಂಬ ಜನ ಮಾಡ್ತಾ ಇರೋದು ಆಲ್ರೆಡಿ ನೋಡಿದ್ದೀನಿ. ತುಂಬ ಜನದ ಇದು ಬರ್ತಾ ಇರುತ್ತೆ ನಮಗೆ. ಪಾಪ ಗೊತ್ತಿರಲ್ಲ ಅವ್ರಿಗೂ, ನನ್ನ ಥರನೇ ಹೊಸಬ್ರಾಗಿರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಒಂದು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಶೇರ್ ಮಾಡಿ, ಅವ್ರಿಗೆ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಕಂಟಿನ್ಯೂಸ್ ಆಗಿ ನನ್ನ ವೀಡಿಯೋಸಲ್ಲಿ ನಿಮಗೆ ನಾನು ಒಗಟುಗಳನ್ನ ಹೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಕೂಡ ನಾನು ಒಗಟು ಹೇಳ್ತಾ ಇದ್ದೀನಿ. ಅದು ತುಂಬ ನೆನಪಿರೋದಿಲ್ಲ, ಮರ್ತೋಗಿರುತ್ತೆ ಅಲ್ವಾ. ಈಗ ನಾನು ಇನ್ನೊಂದು ಒಗಟು ಹೇಳ್ತಾ ಇದ್ದೀನಿ. ಇವತ್ತಿನ ಒಗಟು ಏನಪ್ಪ ಅಂದರೆ ಊರಿಗೆಲ್ಲ ಒಂದೇ ಕಂಬಳಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಒಗಟೇನು ಹೇಳಿರಲಿಲ್ಲ, ಅಂದರೆ ವ್ಲಾಗ್ ವೀಡಿಯೋದಲ್ಲಿ ನಾನೇನು ಒಗಟು ಹೇಳಿರಲಿಲ್ಲ. ಜಸ್ಟ್ ನಮ್ಮ ಅತ್ತೆ ಯಾವಾಗೂ ಹೇಳ್ತಾ ಇದ್ದು ಒಂದು ಮಾತು ಹೇಳಿದ್ದೆ. ಆ್ಯಂಡ್ ಇವತ್ತಿನ ಒಗಟು ಏನಪ್ಪ ಅಂದರೆ ಊರಿಗೆಲ್ಲ ಒಂದೇ ಕಂಬಳಿ. ಇದನ್ಗೆ ಉತ್ತರ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ
ಹೇಳ್ತೀನಿ. ಹಾಗೆ ಕಾಮೆಂಟ್ ಮಾಡಿ, ಹೆಚ್ಚು 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 ಜನಕ್ಕೆ ಶೇರ್ ಮಾಡಿ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿಕೊಡಿ. ನಾನು ನಿಮ್ಮನೆ ಮಗಳು ಅಂತ ಹೇಳಿ ನನ್ನ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ವ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್. ಲವ್ ಯು.